ಭಾರತವನ್ನು ವಿಶ್ವ ಆಹಾರ ಭದ್ರತೆಯಲ್ಲಿ ಪ್ರಮುಖ ದೃಷ್ಟಿಯಿಂದ ನೋಡಲಾಗುತ್ತಿದೆ ಮತ್ತು ವಿಶ್ವದ ದೃಷ್ಟಿ ಭಾರತೀಯ ಆಹಾರ ಉತ್ಪನ್ನಗಳ ಗುಣಮಟ್ಟ ಹಾಗೂ ಉತ್ಪಾದನೆಯ ಮೇಲೆ ನೆಟ್ಟಿದೆ. ಭಾರತೀಯ ಮಸಾಲೆಗಳ ವಿಶ್ವ ಮಾರುಕಟ್ಟೆ ನಿರಂತರವಾಗಿ ಹೆಚ್ಚುತ್ತಿದೆ. ಆದರೆ ಪೆಸ್ಟಿಸೈಡ್ಗಳ ಬಳಕೆ ಭಾರತೀಯ ಮಸಾಲೆಗಳಿಗೆ ಸ್ಪೀಡ್ ಬ್ರೇಕರ್ನಂತೆ ಕೆಲಸ ಮಾಡುತ್ತಿದೆ. ಈ ಅಡೆತಡೆಗಳನ್ನು ದೂರ ಮಾಡಲು ಮತ್ತು ರೈತರಿಗೆ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಲು ಎಂ.ಡಿ.ಎಚ್. ನನ್ನ ಊರಮಣ್ಣು ಶುದ್ಧವಾಗಿ ಬೆಳೆಸೋಣ, ಜಗತ್ತಿಗೆ ಶುದ್ಧವಾಗಿ ತಿನ್ನಿಸೋಣ, ನಮ್ಮ ಕೃಷಿ ಧರ್ಮವನ್ನು ಪೂರೈಸೋಣ ಎಂಬ ಹೆಸರಿನಲ್ಲಿ ಜಾಗೃತಿ ಅಭಿಯಾನ ಆರಂಭಿಸಲಾಗಿದೆ. ಎಂ.ಡಿ.ಎಚ್. ಗುಂಪಿನ ಅಧ್ಯಕ್ಷರಾದ ರಾಜೀವ್ ಗುಲಾಟಿ ಅವರು ಹೇಳುವಂತೆ, ಪದ್ಮವಿಭೂಷಣ ಮಹಾಶಯ ಧರ್ಮಪಾಲ್ ಗುಲಾಟಿ ಅವರ ಕನಸು ಇದೇ: ಶುದ್ಧ ಮತ್ತು ಸಾವಯವ ಮಸಾಲೆಗಳು ಗ್ರಾಹಕರಿಗೆ ತಲುಪಬೇಕು. ಎಂ.ಡಿ.ಎಚ್. ಸದಾ ಗುಣಮಟ್ಟದ ಮೇಲೆಯೇ ಕೆಲಸ ಮಾಡಿದೆ. ನಮ್ಮ ಮೊದಲ ಆದ್ಯತೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಕೀಟನಾಶಕ ರಹಿತ ಮಸಾಲೆಗಳನ್ನು ತಲುಪಿಸುವುದಾಗಿದೆ. 2013-14ರಲ್ಲಿ ಭಾರತದ ಕೃಷಿ ಉತ್ಪನ್ನಗಳ ರಫ್ತು $32 ಬಿಲಿಯನ್ ಇತ್ತು. ಇಂದು ಅದು $55 ಬಿಲಿಯನ್ ಗಿಂತ ಹೆಚ್ಚು ಆಗಿದೆ. ಸರ್ಕಾರ ಮತ್ತು ರಫ್ತುದಾರರ ಪರಿಶ್ರಮದಿಂದ ವಿಶ್ವವು ಇಂದು ಭಾರತವನ್ನು ವಿಶ್ವ ಆಹಾರ ಭದ್ರತೆಯ ಪ್ರಮುಖ ಕೇಂದ್ರ ಎಂದು ನೋಡುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಘೋಷಿಸಿದ್ದರು, ನನ್ನ ಕನಸು ಏನೆಂದರೆ ಭಾರತದ ರೈತರು ಬೆಳೆದ ಪ್ರತಿಯೊಂದು ಉತ್ಪನ್ನವು ವಿಶ್ವದ ಪ್ರತಿಯೊಂದು ಕೋನದಲ್ಲೂ ತಲುಪಬೇಕು ಮತ್ತು ಅದರ ರುಚಿ, ಸುವಾಸನೆ ಹಾಗೂ ವಿಶೇಷತೆಗಳನ್ನು ಹರಡಬೇಕು ಎಂದು. ಆದರೆ ಪೆಸ್ಟಿಸೈಡ್ ಬಳಕೆಯಿಂದಾಗಿ ಭಾರತೀಯ ಉತ್ಪನ್ನಗಳ ವಿಶ್ವ ಮಾರುಕಟ್ಟೆ ಬೇಡಿಕೆ ಕುಸಿಯುತ್ತಿದೆ. ಇದರಿಂದ ರೈತರು ಮತ್ತು ವ್ಯಾಪಾರಿಗಳಿಗೆ ನಷ್ಟವಾಗುತ್ತಿದೆ. 2024ರಲ್ಲಿ ಅಕ್ಕಿ, ಮಸಾಲೆ, ಹಣ್ಣು ಮತ್ತು ತರಕಾರಿ ರಫ್ತಿನಲ್ಲಿ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ಸಾಧ್ಯವಾಗದೆ ಬೆಲೆ ಇಳಿಕೆಯಿಂದ ರೈತರಿಗೆ ಸಂಪೂರ್ಣ ಹಣ ಕೂಡ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಂ.ಡಿ.ಎಚ್. ಕಂಪನಿಯು ಮುಂದಾಗಿ ನನ್ನ ಊರಮಣ್ಣು ಶುದ್ಧವಾಗಿ ಬೆಳೆಸೋಣ, ಶುದ್ಧವಾಗಿ ತಿನ್ನಿಸೋಣ ಅಭಿಯಾನವನ್ನು ಆರಂಭಿಸಿ ಸಾವಿರಾರು ರೈತರನ್ನು ಸಾವಯವ ಕೃಷಿಯತ್ತ ಕೊಂಡೊಯ್ದಿದೆ. ಮಹಾಶಯರ ಶತಮಾನೋತ್ಸವದಲ್ಲಿ ರೈತರು ಅತಿಯಾದ ಕೀಟನಾಶಕಗಳನ್ನು ಬಳಸದೆ ನಿಯಂತ್ರಿತ ಪ್ರಮಾಣದಲ್ಲಿ ಮಾತ್ರ ಬಳಸಿ ಉತ್ತಮ ಉತ್ಪಾದನೆ ಪಡೆದು ಅಂತಾರಾಷ್ಟ್ರೀಯ ಹಾಗೂ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯಲು ಜಾಗೃತಿ ಮೂಡಿಸಲಾಗಿದೆ. ಈ ಅಭಿಯಾನಕ್ಕೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವ ಭಗೀರಥ್ ಚೌಧರಿ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಅವರು ಹೇಳಿದರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ರೈತರ ಜೀವನಮಟ್ಟ ಸುಧಾರಿಸಿದೆ. ಆದರೆ ರೈತರು ಬೆಳೆ ಗುಣಮಟ್ಟಕ್ಕೂ ಗಮನ ಕೊಡಬೇಕು. ಎಂ.ಡಿ.ಎಚ್. ಆರಂಭಿಸಿದ ನನ್ನ ಊರಮಣ್ಣು ಒಂದು ಶ್ಲಾಘನೀಯ ಹೆಜ್ಜೆ ಎಂದು ಅವರು ಇನ್ನೂ ಹೇಳಿದರು. ರೈತರು ಕಡಿಮೆ ಕೀಟನಾಶಕ ಬಳಸಿ ಉತ್ಪನ್ನಗಳನ್ನು ಬೆಳೆದರೆ ಅವರಿಗೆ ಉತ್ತಮ ಬೆಲೆ ಸಿಗುತ್ತದೆ. ಮಣ್ಣಿನ ಉರ್ವರಕ ಶಕ್ತಿ ಉಳಿಯುತ್ತದೆ. ಆರೋಗ್ಯಕರ ಬೆಳೆ ಉತ್ಪಾದನೆ ಆಗುತ್ತದೆ. ಅದಕ್ಕಾಗಿಯೇ ವಿಶ್ವ ಇಂದು ಸಾವಯವ ಕೃಷಿಯತ್ತ ನೋಡುತ್ತಿದೆ. ರಾಜೀವ್ ಗುಲಾಟಿ ಅವರು ತಿಳಿಸಿದ್ದಾರೆ. 2023-24ರಲ್ಲಿ ಮಸಾಲೆಗಳ ರಫ್ತು 12% ಏರಿಕೆಯಾಗಿ $4.46 ಬಿಲಿಯನ್ ತಲುಪಿದೆ. ಸರಿಯಾದ ಜಾಗೃತಿಯಿಂದ 2030ರೊಳಗೆ ಭಾರತೀಯ ಮಸಾಲೆ ಉದ್ಯಮ $20 ಬಿಲಿಯನ್ ಆಗಬಹುದು. ಪ್ರೇಮ್ ಅರೋರಾ ಅವರು ಹೇಳಿದ್ದಾರೆ, ಎಂ.ಡಿ.ಎಚ್. ಈಗಾಗಲೇ ಕಡಿಮೆ ಕೀಟನಾಶಕ ಬಳಸಿ ಮಸಾಲೆಗಳನ್ನು ಪ್ರಕ್ರಿಯೆಗೊಳಿಸುತ್ತಿದೆ. ರೈತರಿಗೆ ಕೀಟನಾಶಕಗಳ ಹಾನಿಯನ್ನು ತಿಳಿಸುತ್ತಿದೆ ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ತಕ್ಕ ಉತ್ಪನ್ನಗಳನ್ನು ಖರೀದಿಸುತ್ತಿದೆ. ರಾಜೀವ್ ಗುಲಾಟಿ ತಮ್ಮ ತಂದೆ ಧರ್ಮಪಾಲ್ ಗುಲಾಟಿಯವರ ಹೆಜ್ಜೆಯಲ್ಲಿ ನಡೆದು ಉತ್ತಮ ಗುಣಮಟ್ಟದ ಮಸಾಲೆ ನೀಡುವುದರ ಜೊತೆಗೆ ಸಾಮಾಜಿಕ ಕಾರ್ಯಕ್ಕೂ ಬದ್ಧರಾಗಿದ್ದಾರೆ. ರಾಜಸ್ಥಾನದ ಗ್ರಾಮಗಳಲ್ಲಿ ವಿಜ್ಞಾನಿಗಳು ರೈತರಿಗೆ ಬೀಜ ಚಿಕಿತ್ಸೆ, ಭೂ ಚಿಕಿತ್ಸೆ, ಸಾವಯವ ಪೋಷಣಾ ನಿರ್ವಹಣೆ, ನೀಮ್ ಅಮೃತ, ಎಂ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಅಧ್ಯಯನಗಳಿಂದ ತಿಳಿದುಬಂದಂತೆ ಜೀರೆಯಲ್ಲಿ ತಂತ್ರಜ್ಞಾನ ಬಳಸಿದರೆ 45 ದಿನಗಳವರೆಗೆ ಯಾವುದೇ ಪೆಸ್ಟಿಸೈಡ್ ಅಗತ್ಯವಿಲ್ಲ. ಎಂ.ಡಿ.ಎಚ್. ಈಗಾಗಲೇ 1,000ಕ್ಕೂ ಹೆಚ್ಚು ಗ್ರಾಮಗಳ 20,000ಕ್ಕೂ ಹೆಚ್ಚು ರೈತರಿಗೆ ಜಾಗೃತಿ ಮೂಡಿಸಿದೆ. ರೈತರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ರಾಜೀವ್ ಗುಲಾಟಿ ಅವರು ಹೇಳಿದರು, ಕಂಪನಿಯು ಸಮಾಜ, ರೈತರು ಮತ್ತು ದೇಶದತ್ತ ತನ್ನ ಸಾಮಾಜಿಕ ಜವಾಬ್ದಾರಿ ನಿಷ್ಠೆಯಿಂದ ನಿರ್ವಹಿಸುತ್ತಿದೆ. ಮಹಾಶಯ ಧರ್ಮಪಾಲ್ ಗುಲಾಟಿ ಸದಾ ಉನ್ನತ ಗುಣಮಟ್ಟದ ಮಸಾಲೆಗಳಿಗೆ ಆದ್ಯತೆ ನೀಡಿದ್ದರು. ಕನ್ನಡನಾಡಿನ ಬಳ್ಳಾರಿ ತನ್ನ ಖೆದೋ ಮತ್ತು ಡಬ್ಬಿ ಗುಣಮಟ್ಟದ ಮಸಾಲೆಗಳಿಂದ ವಿಶ್ವನಕ್ಷೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಆ ಪರಂಪರೆಯನ್ನು ಮುಂದುವರಿಸಲು ಎಂ.ಡಿ.ಎಚ್. ಇಂದು ನಿಮ್ಮ ನಡುವೆ ಬಂದಿದೆ.